ಫಸ್ಟ್ ಟೈಮ್ ಅಮ್ಮ ಇಲ್ಲಿ ಬಂದಿರೋದು ಕರಿಯಮ್ಮನ ನೋಡ್ಕೊಂಬರ್ತೀನಿ. ಶ್ರೀ ಕರಿಯಮ್ಮ ದೇವಿ ಶಕ್ತಿ ದೇವತೆ. ಇದು ಊರಳ್ಳಿ ಗ್ರಾಮದ ಗ್ರಾಮ ದೇವತೆಯಾಗಿ ಜಾತ್ರೆಯನ್ನು ಏಪ್ರಿಲ್ ಎಂಡು ಅಥವಾ ಮೇ ಫಸ್ಟು ಈ ಟೈಮಲ್ಲಿ ಇದ್ರ ಜಾತ್ರೆ ವಿಜೃಂಭಣೆಯಿಂದ ನಡೀತೈತೆ. ಪ್ರತಿ ವರ್ಷವೂ ನಡೀತೈತೆ, ಯಾವುದೇ ಒಂದು ವರ್ಷವೂ ಬ್ರೇಕ್ ಆಗಿಲ್ಲ. ಇದು ಇಲ್ಲಿ ಜನಗಳು, ಇಲ್ಲಿ ಭಕ್ತಾದಿಗಳು ತುಂಬಾ ಸೇರ್ತಾರೆ. ಈ ಶಕ್ತಿ ದೇವತೆಯನ್ನು ನಂಬಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಇಡೀ ರಾಜ್ಯದಾಗ ಇಡೀ ನಮ್ಮ ಆಂಧ್ರದಲ್ಲಾಗಲಿ, ಕರ್ನಾಟಕದಾಗಲಾಗಲಿ, ಮಹಾರಾಷ್ಟ್ರದಿಂದಲೂ ಬರ್ತಾರೆ ಈ ಶಕ್ತಿ ದೇವತೆಯನ್ನು ನಂಬಿ. ಆ ನಂಬಿದ ಭಕ್ತರಿಗೆ ಯಾವತ್ತೂ ಕೆಟ್ಟದಾಗಿಲ್ಲ. ಇಲ್ಲಿ ಒಳ್ಳೆಯದೇ ಆಗಿದೆ. ಇದು ಮಲೆನಾಡಿಂದ ಬಂದಿರ್ತಕ್ಕಂಥ ದೇವರು. ಇಲ್ಲಿ ಮಲೆನಾಡಿಂದ ಬಂದು ಇಂಥ ಬಯಲುಸೀಮೆಯಲ್ಲಿ ಬಂದಿದ್ದು ಇಲ್ಲಿ ಮಲೆನಾಡನ್ನು ಸೃಷ್ಟಿ ಮಾಡೈತೆ. ಆ ಸೃಷ್ಟಿ ಮಾಡಿದ್ದೇನೋ ಗೊತ್ತಿಲ್ಲ. ಇಲ್ಲಿ ನಾವು ಹೆಂಗೆ ಮಲೆನಾಡಲ್ಲಿ ಬದುಕ್ತಾ ಇದ್ದೀವೋ ಸೇಮ್ ಅದೇ ಥರ ಬದುಕ್ತಾ ಇದ್ದೀವಿ. ಈ ಜಾನ್ಕಲ್ಲು, ಮಾದೇನಹಳ್ಳಿ, ಹೊಸಳ್ಳಿ ಈ 3 ಗ್ರಾಮಕ್ಕೆ ಜಾನಕಲ್ ಸರ ತಾಲೂಕು ಕುಕ್ಕಪಟ್ಟಣ ಹೋಬಳಿ ಜಾನಕಲ್ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ. ಇದು ಸಾಮಾನ್ಯವಾಗಿ ಯಾವಾಗಲೂ ಜುಲೈ ಎಂಡಲ್ಲಿ ಇಲ್ಲ ಮೇ ಫಸ್ಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಜಾನಕಲ್ಲು, ಹೊಸಳ್ಳಿ, ಮಾದೇನಹಳ್ಳಿ, ಮೂರಹಳ್ಳಿಯಿಂದ ಜಾತ್ರೆ. ಮೂರಹಳ್ಳಿಯಿಂದ ಬೆಳಿಗ್ಗೆ ಆರತಿ ಬಾನ, ಇದು ಸಾಯಂಕಾಲ ಆರತಿ ಎಲ್ಲ ಇರ್ತೈತೆ. ಹೆಚ್ಚಿನ ಜನಸಂಖ್ಯೆ ಇರ್ತೈತೆ. ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಸುತ್ತಮುತ್ತ ಎಲ್ಲ ಸುಮಾರು ಒಂದು 10-12 ಹಳ್ಳಿ, 25-30 ಹಳ್ಳಿಯಿಂದ ಜನಗಳು ಒಂದು 7-8 ಸಾವಿರ ಜನ ಇಲ್ಲಿ ಜನಸಂಖ್ಯೆ ಸೇರ್ತೈತಿ. ಆದ್ದರಿಂದ ಭಾಳ ಇದು ಖುಷಿಯಾಗಿ ಜಾತ್ರೆ ನಡೀತೈತಿ. ಜಾನಕಲ್ ಮತ್ತು ಮದೇನಹಳ್ಳಿ, ಹೊಸಹಳ್ಳಿ 3 ಗ್ರಾಮದ ಶ್ರೀ ಕರಿಯಮ್ಮ ದೇವತೆ ಕಾರ್ಯಕ್ರಮವನ್ನು, ಜಾತ್ರೆ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಪುರಾತನ ಕಾಲದಿಂದ ಇವತ್ತು ಆಗಮಿಸಿ ಎಲ್ಲ ಜಾತ್ರೆಗಳಿಂದ ಎಲ್ಲ ಯಶಸ್ವಿಯಾಗಿ ನಮ್ಮ ಹೋಬಳಿಗೆ ಯಶಸ್ವಿಯಾಗಿ ನಡೀತಾ ಐತೆ. ಆದ್ದರಿಂದ ನಮ್ಮ ಹಾಗೂ ಸುತ್ತಮುತ್ತ ಗ್ರಾಮಸ್ಥರುಗಳು, ಜನಗಳೆಲ್ಲ ಸಹಕಾರ ಕೊಟ್ಟು ಹೆಚ್ಚಿನದಾಗಿ ಜಾತ್ರೆಯನ್ನು ಸಂಭ್ರಮದಿಂದ ನಡೆಸ್ತಾ ಇದ್ದೀವಿ. ಹಾಗೂ ಮಳೆ ಬೆಳೆ ಈ ಅಮ್ಮ ಜಾತ್ರೆ ಒಳಗಾಗಿ ಅತಿ ಅನುಕೂಲ ಆಗಲಿ. ಮಳೆ ಬರುವಂಥ ಒಂದು ಹಿಂದಿನಿಂದ ಪುರಾತನ ಕಾಲ
ಅದರಂತೆಯೇ ಮೊನ್ನೆ ಬಂತು, ರಾತ್ರಿನೇ ಬರಬೇಕಾಯ್ತು ಒಳ್ಳೆ ಮಳೆ. ಆದರೆ ನಮ್ಮ ಊರಲ್ಲಿ ದೇವಿ ಮಹಾತ್ಮ್ಯಕ್ಕೆ ನಾಟಕ ಇರೋದ್ರಿಂದ ತಡೆ ಹಿಡಿದು ನಮ್ಮಮ್ಮ ಕಾರ್ಯ ತೂಗಿಸೈತೆ. ಆದ್ದರಿಂದ ದಯವಿಟ್ಟು ನಮ್ಮೆಲ್ಲ ಸುತ್ತಮುತ್ತ ಈಗ ಈ ನಿಮ್ದು ಯಾರು ನಮ್ಮ ಎಲ್ಲ ಕಾರ್ಯಕರ್ತರಿಂದ ಈಗ ಹಾಗೂ ನಮ್ಮ ಸಂಪಾದಕರು ಹಾಗೂ ಎಲ್ಲ ಬಂದು ನಮ್ಮ ಜಾತ್ರೆ ಯಶಸ್ವಿ ನಡೆಸ್ತಾರೆ. ಹಾಗೂ ಹೊಸಹಳ್ಳಿ ಗೌಡರು, ಮದಹಳ್ಳಿ ಗೌಡರು, ತೋಟಿ, ಕೈವಾಡ ಹಾಗೂ ಜಾಂಕಲ್ ಕಂಪ್ನಿಗಳು, ಎಲ್ಲ ಮೂರಳ್ಳಿ ಕಂಪ್ನಿಗಳು ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿವರ್ಗದವರು ಎಲ್ಲ ಸಹಕಾರ ಕೊಟ್ಟು ನಮ್ಮ ಜಾತ್ರೆ ಕಾರ್ಯಕ್ರಮ ಯಶಸ್ವಿ ನಡೆಸ್ತಾ ಇದ್ದಾರೆ. ಆದ್ದರಿಂದ ನಾವು ಗ್ರಾಮದಲ್ಲಿ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ಸಾಯಂಕಾಲ ಇದು ತೇರೈತೆ. ಆಮೇಲೆ ಶುಕ್ರವಾರ ರಾತ್ರಿ ಆ ತೇರೈತೆ. ಶನಿವಾರ ದಿವಸ ಆರ್ಕೆಸ್ಟ್ರಾ ಐತೆ. ಆಮೇಲೆ ಶುಕ್ರವಾರ ರಾತ್ರಿ ಆರ್ಕೆಸ್ಟ್ರಾ ಐತೆ. ಹೆಚ್ಚಿಂದ ಎಲ್ಲ ಗ್ರಾಮಸ್ಥರುಗಳು ಮೂರಳ್ಳಿ ಹಾಗೂ ಅಕ್ಕಪಕ್ಕದ ಎಲ್ಲ ಕಡೆ ನಮ್ಮ ಹೋಬಳಿ ಜನನೇ ಬಂದು ಸೇರಿ ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಗ್ರಾಮದ ಪರವಾಗಿ. ಜಾನ್ಕಲ್ಲು, ಮಾದೇನಹಳ್ಳಿ, ಹೊಸಹಳ್ಳಿ 3 ಗ್ರಾಮಗಳು ಸೇರಿ ಏನು ನಾವು ಈ ಗ್ರಾಮ ದೇವತೆ ಕರಿಯಮ್ಮ ದೇವಿ ಜಾತ್ರೆನ ವಿಜೃಂಭಣೆಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸ್ತಾ ಇದ್ದೀವಿ. ಏನು ಈಗ ದೇವರು ಈಗ ಊರಿಂದ ಮೂರಹಳ್ಳಿ ಆರತಿಗಳು ಕರ್ಕೊಂಡು ಬರ್ತಾ ಇದ್ದೆ. ಇದು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೀತಾ ಇದೆ. ಗೌಡರುಗಳು, ಕಮಿಟಿ ಸದಸ್ಯರು, ತಳವಾರರು, ತೋಟಿ ಮತ್ತು ಏನು ಕೈವಾಡಸ್ಥರು ಇದ್ದಾರೆ ಎಲ್ಲ ಸೇರಿ ಮೂರಹಳ್ಳಿ ಗ್ರಾಮಸ್ಥರುಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಹೊರಗಡೆಯಿಂದ ಏನು ನಾವು ಮೂರಹಳ್ಳಿ ಮತ್ತು ಇದಲ್ದಲೆ ಅಕ್ಕಪಕ್ಕದ ಹೋಬಳಿಗಳು, ತಾಲೂಕು ಮತ್ತು ಎಲ್ಲ ಕಡೆಯಿಂದಲೂ ತುಂಬ ದೂರದಿಂದಲೂ ಜನ ಎಲ್ಲ ಬಂದು ಈ ಜಾತ್ರೆನ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಏನು ಈ ಕೆರೆಯಲ್ಲಿ ನಮ್ಮ ದೇವರು ಈಗ ನೆಲೆಸೈತೆ, ಇದು ನಡುಗೆರೆ ಶಕ್ತಿ ಅಂತ ನಾವು ಅದನ್ನು ಕರೆದು ಅದು ತುಂಬ ಹೆಸರಾಗಿದೆ. ಬಂದಿರೋ ಭಕ್ತರುಗಳು ಕಷ್ಟನ ಹೊಡೆದು ಏನು ಭಕ್ತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜಾಸ್ತಿ ಮಾಡ್ಕೊತಲೇ ಐತೆ. ಈ ತಾಯಿ ನಂಬಿ ಬಂದಿರೋರಿಗೆ ಯಾರಿಗೂ ಎಂದೂ ಅನ್ಯಾಯ ಆಗಿಲ್ಲ. ಏನು ಈ ತಾಯಿ ನಂಬ್ಕೊಂಡು ಬಂದವರು ಅವರೆಲ್ಲರೂ ತುಂಬ ಒಳ್ಳೆ ತಂದಾಗಿ ಚೆನ್ನಾಗಿ ನಡ್ಕೊಂಡು ಐಶ್ವರ್ಯ ಏನು ಕೊಟ್ಟು, ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾಳೆ ಈ ತಾಯಿ. ಹಾಗೆ ಇನ್ನು ಮುಂದೇನೂ ಇದೇ ಥರ ನಾವು ಏನು ನಂಬಿರೋದನ್ನ ಎಲ್ಲರನ್ನೂ ಒಂದು ಕಾಪಾಡಲಿ ಅಂತ ಕೇಳ್ಕೊಂಡು